ಕನ್ನಡ ಸಾರಸ್ವತ ಲೋಕದ ಅನಭಿಷಿಕ್ತ ದೊರೆ. ಕೇವಲ ಕಾದಂಬರಿಯ ಸಾಮ್ರಾಟ ಅಂದರೆ ತಪ್ಪಾಗುತ್ತೆ. ಕನ್ನಡ ಅಸ್ಮಿತೆಯ ಎಲ್ಲ ಭಾವನೆಗಳನ್ನು, ಕನ್ನಡ ಅಸ್ಮಿತೆಗೆ ಬೇಕಾಗಿರುವಂತಹ ಒಂದು ಮೇರು ಕಲ್ಪನೆಯನ್ನು ಅದರ ಮುಖಾಂತರ ಇತಿಹಾಸ ಇರಲಿ, ಅವರ ಪುರಾಣ ಇರಲಿ ಅಥವಾ ಸಾಮಾಜಿಕವಾಗಿರಲಿ ಹೊಸ ದರ್ಶನಗಳನ್ನು ಕೊಟ್ಟಂತಹವರು ನಮ್ಮಂತಹ ಸಾಕಷ್ಟು ಜನರಿಗೆ ಸ್ಫೂರ್ತಿದಾತರು. 1955ರಿಂದ ಪ್ರಾರಂಭವಾದಂತಹ ಅವರ ಕಾದಂಬರಿ ಯಾನ ಉತ್ತರಾಖಂಡದವರೆಗೆ ಬಂದ ಪ್ರತಿಯೊಂದನ್ನು ಕೂಡ ನಾವು ಮತ್ತೆ ಮತ್ತೆ ಓದಬಹುದು ಅನ್ನುವಂತಹ ಒಂದು ದೀರ್ಘವಾದಂತಹ ಅದ್ಭುತವಾದಂತಹ ಅಕ್ಷರ ಸ್ಪರ್ಶ. ಇಂತಹ ಒಬ್ಬ ತಪಸ್ವಿಯನ್ನು, ಅವರ ತಪಸ್ಸಿನ ಫಲವನ್ನು ಉಣಿಸುವಂತಹ ಅದ್ಭುತವಾದ ಕೆಲಸವನ್ನು ನಾವು ಇವತ್ತು ಪಡ್ಕೊಂಡಿದ್ದೇವೆ. ಅಕ್ಷರ ಲೋಕ ಸದಾಕಾಲ ಕನ್ನಡದ ಈ ಸಾರಸ್ವತ ಸಂತನನ್ನು ನೆನೆಸ್ತಾನೇ ಇರ್ತಾರೆ. ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಮರೆಯಲಾಗದು ಹ್ಯಾಂಗೆ ಮರೆಯೋದಾಗಬೇಕು. ಮರುಹುಟ್ಟು ಪಡೆಯೋದು ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಆತ್ಮಕ್ಕೆ ಸಾಧ್ಯವೇ. ಆದರೆ ಅವರ ಪ್ರತಿಯೊಂದು ಕಾದಂಬರಿಯನ್ನು ನಾವು ಮತ್ತೆ ಮತ್ತೆ ಅವರನ್ನು ಮರುಹುಟ್ಟು ಪಡಿತಾನೇ ಇರ್ತೇವೆ. ಮತ್ತೆ ಮತ್ತೆ ಅವರ ದರ್ಶನಗಳ ಜೊತೆಯಲ್ಲಿ ನಾವು ಬೆಳಿತಾನೇ ಇರ್ತೇವೆ. ಕನ್ನಡದ ಪ್ರತಿಯೊಂದು ವ್ಯಕ್ತಿಯು ಕನ್ನಡಿಗನಾಗಬೇಕಾದ್ರೆ ಇವರ ಇಡೀ ಸಾರಸ್ವತ ಲೋಕದ ಆ ಇಡೀ ಕೊಡುಗೆಯನ್ನು ನಾವು ಮತ್ತೆ ಮತ್ತೆ ಓದುವ ಹಾಗಾಗಿದೆ. ಅದಕ್ಕಾಗಿ ಅವರದೇ ಆದಂತಹ ಭಂಡಾರವೊಂದನ್ನು ಸೃಷ್ಟಿ ಮಾಡ್ತಾರೆ. ಅದರ ಮುಖಾಂತರ ಎಸ್.ಎಲ್. ಭೈರಪ್ಪನವರ ಈ ಅಕ್ಷರ ಭಂಡಾರದಲ್ಲಿ ಕನ್ನಡಿಗರ ಪ್ರತಿಯೊಬ್ಬರ ಪ್ರವೇಶವಾಗುವ ಹಾಗೆ ಮಾಡ್ತಾರೆ. ಹಾಗಾದಾಗ ಮಾತ್ರ ಆ ಸಾರ್ಥಕತೆ ಒದಗಿದೆ. ಅವರಿಗೆ ಸಲ್ಲಿಸುವ ಗೌರವ ಮತ್ತು ಪ್ರೀತಿ, ವಿಶ್ವಾಸ ಇವೆಲ್ಲಕ್ಕೂ ಒಂದು ಬೆಲೆ ಇರ್ತದೆ. ಹಾಗಾಗಲಿ ಅಂತ ಆಶಿಸ್ತೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮಾನಸ ಗುರುವಿಗೆ ಶಿರಸಾಷ್ಟಾಂಗ ನಮನಗಳನ್ನು ಹೇಳ್ತೇನೆ. ಸದಾಕಾಲ ನಮ್ಮ ಹೃದಯದಲ್ಲಿ ಸ್ಫೂರ್ತಿ ನೆಲೆಯಾಗಿರುವ ನೀವು ನಮ್ಮನ್ನು ಬಿಟ್ಟು ಹೋಗಿಲ್ಲ, ನಮ್ಮೊಡನೆ ಇದ್ದೀರಿ. ನಮ್ಮ ಎಲ್ಲ ಕನ್ನಡಿಗರ ಒಡಲಲ್ಲಿದ್ದೀರಿ, ಮನದಲ್ಲಿದ್ದೀರಿ. ಸದಾಕಾಲ ಚಿರಂಜೀವಿಯಾಗಿದ್ದೀರಿ. ಶುಭ ನಮನ.